ನೋಡ್ತಿದ್ದಿದ್ದು ನಿದ್ದೆ ಬರ್ತಿತ್ತು ನಿದ್ದೆ ಅಲ್ಲಿ ನಿದ್ದೆ ಮಾಡ್ತಿದ್ದಂಗೆ ಯಾವ ಧಾರವಾಡ ಧಾರವಾಡ ಯಾವ ಏರಿಯಾ ಇದು ಬಾಲಾಜಿ ಏನು ಮಾಡ್ತಾರೆ ಹೇಳ್ರೆ ನೀವು ಬೇಕ್ರಿ ಯಾವ ಬೇಕ್ರಿ ಹೆಸರು ಮ್ಯಾನುಫ್ಯಾಕ್ಚರ್ ನೀವೇ ಮಾಡೋದು ಸೈಟ್ ಮಾತ್ರ ಭಾಳ ಚೆನ್ನಾಗಿದೆ ಶೆಟ್ರೆ ಈ ಮನೆಗೆ ಬರ್ರಿ ಇನ್ಸ್ಟ್ರಕ್ಷನ್ ಅಕಸ್ಮಾತ್ ವ್ಯತ್ಯಾಸಿದ್ರೆ ಹೇಳ್ತೀನಿ ಮಾಡ್ಕೊಳ್ಳಿ ಬಟ್ ಈ ಸೈಟ್ ಮಾತ್ರ 100% ಭಾಳ ಚೆನ್ನಾಗಿದೆ ನೀವು ಇವತ್ತಲ್ಲ ಇನ್ನು 10 ವರ್ಷ ಆದ್ಮೇಲೆ ಫೋನ್ ಮಾಡಿ ಅಲ್ವಾ ಭಾಳ ಚೆನ್ನಾಗಿದೆ ಅದಕ್ಕೆ ನಾನ್ ಶ್ಯೂರಿಟಿ ಅರ್ಥ ಆಯ್ತಾ ಜಾಗಿರ್ ಏನಾಗುತ್ತಂದ್ರೆ ಇಲ್ಲಿ ಸ್ವಲ್ಪ ಪಾಪ ಈಗ ಬನ್ನಿ ಇವ್ರು ಈ ಕಡೆ ಬನ್ನಿ ಕೇಕ್ ಪ್ಯಾಲೇಸ್ ಅಲ್ವಾ ನಿಮ್ದು ಕೇಕ್ ಪ್ಯಾಲೇಸ್ ನೀವೇ ಮ್ಯಾನುಫ್ಯಾಕ್ಚರ್ ಇದು ಹಾಕಿದ್ರೆ ಏನಾಗತ್ತಂದ್ರೆ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಇದು ಅರ್ಥ ಆಯ್ತಾ 92 ಡಿಗ್ರಿ ಇದೆ ಹಾಕೊಂಡಾಗ ಸ್ವಲ್ಪ ಕಿರಿಕಿರಿ ಆಗುತ್ತೆ ವಿಳಂಬ ಆಗುತ್ತೆ ಕೆಲಸ ತೆಗೆದ್ಬಿಟ್ಟು ಹಿಂದಕ್ಕೆ ಹಾಕೊಂಡು ಅಲ್ಲಿ ಹಾಕೊಂಡು ಕಲ್ಲು ಹಾಕಿದ್ರಲ್ವ ಅಲ್ಲಿ ಹಾಕೊಂಡು ಸರಿನಾ ಸೈಟ್ ಎಷ್ಟಿದೆ ಇದು ಇದು 30 ಇದು 50 30 ಭಾಳ ಚೆನ್ನಾಗಿದೆ ಹಾಗಿರುತ್ತೆ ಧಾರವಾಡ ಇದು ವಿನಯ್ ಕುಲಕರ್ಣಿ ಮನೆ ಇದಲ್ವಾ ಸೇಮ್ ಆಸ್ ಡಿ ಸೈಟ್ ಇದು ವಿನಯ್ ಕುಲಕರ್ಣಿಗಿಂತ ಟಾಪ್ ಇದೆ ನಿಮ್ಮ ಮೇಲೆ ಅಲ್ವಾ ಅವರು ಹೋಗಿದ್ದು ಬನ್ನಿ ನೋಡಿ ಬಿಟ್ರೆ ಇದು ಇಲ್ಲಿ ಅಕಸ್ಮಾತ್ ಇಲ್ಲಿ ಡೋರ್ ಅಲ್ವಾ ಮೇನ್ ಡೋರ್ ಅಲ್ವಾ ಆ ಮೇನ್ ಡೋರ್ ಇಟ್ಕೊಂಡ್ರೆ ಏನಾಗುತ್ತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು ಒಂದು ಮಾನಸಿಕ ಇದಿರುತ್ತೆ ಇದು ನಾರ್ತ್ ಇದೆ ಒಪ್ಕೊಳ್ತೀನಿ ನಂದಿ ಬಾಗಿಲು ಓಕೆ ಅನಿಸುತ್ತೆ ನಮಗೆ ಆದರೆ ಇದು ವಾಯುವ್ಯವನ್ನ ನೋಡ್ತಾ ಇದೆ ಅಂದರೆ ಇದು ಚಂಚಲವಾಗಿ ನಾವು ದುಡ್ಡು ಕಳ್ಕೊಳ್ತೀವಿ ಸುಮ್ಮನೆ ಚಂಚಲ ಆಗುತ್ತೆ ಮನುಷ್ಯರಿಗೆ ಅರ್ಥಾಯ್ತಾ ನಾವೇನೋ ಬರುತ್ತಂತ ಮಾಡ್ತೀವಿ ಬರೋಲ್ಲ ಅದು ಹೋಗುತ್ತೆ ಸೊ ಹಾಗಾಗಿ ಈ ವಿಂಡೋ ಇದೆಯಲ್ಲ ಇಲ್ಲಿಂದ 3 ಇಂಚ್ ಬಿಟ್ಟು ಡೋರ್ ಇಟ್ಕೊಂಡಿದ್ದೆಲ್ಲ ವಿಂಡೋ ಇಟ್ಕೊಂಡು ನಂದೇನು ಅಭ್ಯಂತರ ಇಲ್ಲ ಸರಿನಾ ಈ ಫಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಇದು ಮಾಡಿಕೊಂಡು ಭಾರಿ ಇಂಪಾರ್ಟೆಂಟ್ ಇದು ನೀವು 5 ವರ್ಷ ಬಿಟ್ಟು ಮಾಡ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಈಗ ಮಾಡ್ಕೊಂಡ್ರೆ ತುಂಬ ಉತ್ತಮ ಸರಿನಾ ಅಂದ್ರೆ ಡೋರ್ ಅಲ್ಲೇ ಕೊಡಂತೀರಿ ಮೇನ್ ಡೋರ್ ಅಲ್ಲೇ ಅದ್ರ ಮೇಲೆ ಬರಲಿ ತೊಂದರೆ ಇದಿಲ್ಲ ಅಕಸ್ಮಾತ್ ಏನಾದ್ರು ಅದ್ರ ಮೇಲೆ ಬರೋದು ಬನ್ನಿ ಏನು ತೊಂದರೆ ಇಲ್ಲ ಏನು ಹಾಕ್ಯಾಡ್ಬೋದು ಪೂಜೆ ಅಲ್ವಾ ನೋಡಿ ಇದು ಪೂಜೆ ಅಲ್ವಾ ಸ್ಟೆಪ್ ಮಾಡ್ತೀರಲ್ವಾ ಸ್ಟೆಪ್ ಮಾಡ್ತೀರಿ ಸ್ಟೆಪ್ನ ಆ ಕಡೆ ಕೊಡಿ ಟಚ್ ಮಾಡಬೇಡಿ ಇನ್ನೂ 1 ಇಂಚ್ ಗ್ಯಾಪ್ ಬಿಡಿ ಈ ಕಡೆ ಗೋಡೆ ಟಚ್ ಮಾಡಿ ಈ ಕಡೆ 1 ಇಂಚ್ ಗ್ಯಾಪ್ ಬಿಡಿ ಈ ಗೋಡೆ ಟಚ್ ಮಾಡಿ ಅಂತಂದ್ರೆ ಇಲ್ಲ ಆ ಗೋಡೆ ಈ ಗೋಡೆ ಎರಡು ಟಚ್ ಮಾಡಬೇಡಿ ಸ್ಟೆಪ್ ಇಟ್ಬಿಟ್ಟು ಪೂರ್ವಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿರುತ್ತೆ ಪೂರ್ವಕ್ಕೆ ನಮ್ಮ ಗೋಡೆ ಇರುತ್ತೆ ತೊಂದರೆ ಇಲ್ಲ ಫಸ್ಟ್ ಕ್ಲಾಸ್ ಓಕೆನಾ ಇದೇನು ಇದು ಸ್ಟೆಪ್ ಬರುತ್ತೆ ಇದು ಬರ್ತದೆ ಲ್ಯಾಂಡಿಂಗ್ ಒಂದೇ ಲೆವೆಲ್ಗೆ ಅದೇ ಲೆವೆಲ್ಗೆ ಇದು ಏನು ಮತ್ತೆ ಅಕಸ್ಮಾತ್ ಡೆಪ್ ಮಾಡೋದೆಲ್ಲ ಮಾಡಿ ಅಂದ್ರೆ ಫ್ಲೋರ್ ಲೆವೆಲ್ಗೆ ಇರ್ತದೆ ಓಕೆ ಮಾಡಿ ತೊಂದರೆ ಇಲ್ಲ ಜಾಗ ಇದೆ
ಎರಡು ಹೊರಡಿದ್ಯಾ? ಆ ಕಡೆ ನಮ್ದು ಎಷ್ಟು ಇದೆ? ಎಷ್ಟು ಅಡಿ ಕೊಟ್ಟಿದ್ದು? ಸ್ವಲ್ಪ ಟೇಪ್ ಕೊಡಿ ಇಲ್ಲಿ. ಪುಸ್ತಕ ಎಷ್ಟು ಅಡಿ ಕೊಟ್ಟಿದ್ದು? ಅಲ್ಲಿ ಆ 9 ಕಡೆಗೆ 9 ಅಡಿ ಇದೆ. ಅಂದ್ರೆ 6 ಫೀಟ್ 5 ಹೋಗುತ್ತಲ್ವಾ? ಹಾ, ಇಲ್ಲಿ staircase ಬರ್ತದಲ್ಲ? ಇದು 3 ಫುಟ್ ಸ್ಟೇರ್ಕೇಸ್ ಇಲ್ಲೇ ಒಳಗೆ staircase ಒಳಗೆ ಒಳಗೆ ಇದೆ. ಹೋಗ್ಬಿಡ್ತಾರೆ. ಅಲ್ಲಿ ಇದೆಯಾ? ಇದೇನು ಅದು? ಅಡಿಗೆ Okay. ವಿಚಾರ ಮಾಡ್ಕೊಂಡಿದ್ರಲ್ವಾ? ಕಿಚನ್. ಈ ಒಂದು ಇದರಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ಡೋರ್ ಇಲ್ಲಿ ಒಂದು ವಿಚಾರ ನಾನು ಹೇಳೋದು, ನಾರ್ತ್ ಈಸ್ಟ್ ಇರೋದ್ರಿಂದ ಇದು ನಾರ್ತ್ ಅಲ್ಲಿ ಏನ್ ಡೋರ್ ಕೊಡ್ತೀವೋ ಅರ್ಥ ಮಾಡ್ಕೊಳ್ಳಿ. ನಾರ್ತ್ ನಲ್ಲಿ ಬಿಟ್ಟು ಅಂದ್ರೆ ವಳಾಯದಲ್ಲಿ ಏನಂತಾರೆ ನಮ್ಮ ಕನ್ನಡದ ವಳಾಯದಲ್ಲಿ ಅಗಲ ಮತ್ತು ಉದ್ದ ಎತ್ತರ, ಅಗಲ ಮತ್ತು ಎತ್ತರ ಎಷ್ಟಿರುತ್ತೋ 1 ಇಂಚು ಡಿಫ್ರೆನ್ಸ್ ಆಗೋದನ್ನ ಅಷ್ಟೇ ಇದೆ. ಅದರಿಂದ ಇರ್ತದೆ. ಈಗ 3 ಫೂಟ್ ಆಗ್ಲೇ ಇರ್ತೀವಿ. ಇದು 3 ಫೂಟ್ ಇಡ್ಬೇಕು. ಅರ್ಥ ಆಯ್ತಾ? ಒಂದು ಅದ್ರಲ್ಲಿ ಟೇಕ್ ಮಾಡಿಸ್ತೀವಿ, ಇನ್ನೊಂದು ಮಾಡಿಸ್ತೀವಿ ಅಂತಂದು ಏನೋ ಮೇಂಟೈನ್ ಮಾಡ್ಕೊಳ್ತೀವಿ. ನನಗೆ ಅದು ಲೆಕ್ಕಲ್ಲ. ನೀವು ಯಾವ್ದ್ರಲ್ಲೂ ಮಾಡ್ಕೊಳ್ಳಿ ಇಡಿ. ಅರ್ಥ ಆಯ್ತಾ? ಇಲ್ಲಿ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಇಲ್ಲಿವರೆಗೆ ಎಲ್ಲ ಮಾಡ್ಕೊಳ್ಳಿ. ಏನೋ ಸಿಂಕಲ್ ಮಾಡ್ಕೊಳ್ಳಿ, ಸಿಂಕಲ್ ಮಾಡ್ಕೊಳ್ಳಿ. ಆದ್ರೆ ಪೂಜೆ ರೂಮ್ ಟಚ್ ಮಾಡಂಗಿಲ್ಲ. ಇಲ್ಲ, ಟಚ್ ಗ್ಯಾಪ್ ಮಾಡ್ಕೊಳ್ಳಿ. ಅದು ಗ್ಯಾಪ್ ಸರಿನಾ? ಓಕೆ, ಇದೆಲ್ಲ ಮಾಡ್ಕೊಳ್ಳಿ. ಇದನ್ನ ವಾರ್ಡ್ರೋಬ್ ಎಲ್ಲ ಮಾಡ್ಕೊಳ್ಳಿ, ಏನು ತೊಂದ್ರೆ ಏನಿಲ್ಲ. ಒಂದು ವಾರ್ಡ್ರೋಬ್ ಮಾಡ್ತಿರಲ್ಲ, ವಾರ್ಡ್ರೋಬ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲನ ಸ್ಟಾಪ್ ಮಾಡಿ, ಏನು ತೊಂದರೆ ಏನಿಲ್ಲ. ಇಲ್ಲಿಂದ ಸ್ಟಾಪ್ ಮಾಡಿ ನಿಲ್ಲಿಸಬೇಡಿ. ಮತ್ತೆ ಎಲ್ಲಿ ನಿಲ್ಲಿಸಬೇಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಈ ಕಡೆ ಎಲ್ಲಿಂದ ಸ್ಟಾಪ್ ಮಾಡಿ. ಪಕ್ಕಕ್ಕೆ ಫ್ರಿಡ್ಜ್ ಇಟ್ಕೊಳ್ಳಕ್ಕೆ ಇಟ್ಕೊಳ್ಳಿ. ಈ ಸ್ಟಾಪ್ ಮಾಡಿ ಫ್ರಿಡ್ಜ್ ಇಟ್ಕೋ, ತೊಂದರೆ ಏನಿಲ್ಲ. ಹಾಗಂತ ಹೇಳಿದ್ರೆ ಬಿಡು ವಾರ್ಡ್ರೋಬ್ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಮಾಡಬೇಡಿ. ದೊಡ್ಡ ತಪ್ಪನ್ನು ಕಾಣ್ತೀವಿ. ಇದು 3 ಫೀಟ್ ಇದೆ. ಸ್ವಲ್ಪ ಕಡಿಮೆ. ಎಲ್ಲ ಕಟ್ ಮಾಡಿದ್ರಲ್ಲ ಬಾಲ್ಕನಿ. ಬಾಲ್ಕನಿ ಇದು ಈ ಬಾಲ್ಕನಿ ಸರ್ ಇದು ಬಾಲ್ಕನಿ ಅಲ್ಲ. ಕಿಟಕಿ ಕಿಟಕಿಗೆ ಅಷ್ಟೇನಾ? ಕಿಡಿಗೆ ಅಷ್ಟೇ ಚೆಂದ ಹಾಕಿದ್ರಲ್ಲ. ಇದು ಏನದೆ ಇದು 3 ಫೀಟ್ ಇದೆಯಾ? ಸ್ವಲ್ಪ 90 ಡಿಗ್ರಿ ತಗೊಂಬಿಡಿ. ಅಲ್ಲಿ ನೀವು ಏನು ಸಾವಿರ 90 ಡಿಗ್ರಿ ತಗೊಳ್ಳಿ. ಓಕೆನಾ? ಅಲ್ಲಿ ಹಿಂದಕ್ಕೆ ಎಷ್ಟು ಬಿಟ್ಟಿದ್ದೀರಾ? ಪಶ್ಚಿಮಕ್ಕೆ ಆ ಕಡೆ 2.5 ಫುಟ್. ಇದು ಇಲ್ಲಿ ಎಷ್ಟಿದೆ? 3 ಫೂಟ್ 3 ಫುಟ್ ಇದೆಯಾ? 1 ನಿಮಿಷ. ಸರ್ ಇದು 2.5 ಇದೆ. ಇದು 2 ಇದೆ. ಆಮೇಲೆ ಇದು 2 ಇದೆಯಾ? ಇದು 2 ಒಂದು 3 ಐದು ಅದಲ್ಲ 9 ಐದು ಬನ್ನಿ ಈ ಕಡೆ ಪಾಪ. ಅದಲ್ಲ ಇದು ನೋಡಿ, 2 ಫುಟ್ 9 ಇಂಚ್ ಇದೆ. 2 ಫುಟ್ 9 ಇಂಚು. ಸರಿ, ಓಕೆ. ಅದು ಇದು ಭಾಳ ಇದೆಯಲ್ಲ? ಅದು ಜಾಸ್ತಿ. 9 ಫೀಟ್ ಇದೆಯಾ? 9 ಫೀಟ್ ಇದೆ. 9 ಫೀಟ್ ಹೊರಗಡೆ ಇದೆ. ಪಿಲ್ಲರಿಂದ 9 ಫೀಟ್ ಇದೆಯಾ? 9 ಫೀಟ್ ಇದೆ. ಓಕೆ. ಇದು ನೋಡಿ, ಇದು 2.5 ಇದೆ. ಇದು 1.5ನ ಬರೋದು. ಅಲ್ಲ, ಇವ್ರದ್ದು ಇಲ್ಲಿವರೆಗೆ ಜಾಗ ಇರೋದು 2.5. ಅಲ್ಲಿ ನಾನು ಹೇಳ್ತಿರೋ ಅರ್ಥ ಮಾಡ್ಕೊಳ್ಳಿ. ಆಕಸ್ಮಿಕ ಇದೆಲ್ಲ ಜಾಗ ಬೇಕಪ್ಪ ನಮಗೆ ಅಂದ್ಕೊಳ್ಳಿ. ಇದೆಲ್ಲ ನಮಗೆ ಜಾಗ ಬೇಕು ಅಂತಂದ್ರೆ ಇದನ್ನ ಕಾಂಪೌಂಡ್ ಒಂದು ಬಿಲ್ ಹಾಕೊಂಡ್ಬಿಡ್ಬೇಕು, ಇನ್ಕ್ಲೂಡಿಂಗ್ ಹೌಸ್ ಮಾಡ್ಕೋಬೇಕು. ಯಾಕಂದ್ರೆ ತಪ್ಪು ಮಾಡ್ಕೊಂಡಿರ್ತೀವಿ ನಾವು. ತಪ್ಪು ಮಾಡ್ಕೊಂಡಾಗ ಚಿತ್ರದಲ್ಲಿ 2 ಮೆಥಡ್ ಇದೆ. 1 ಫೀಟ್ ಬಿಡ್ಬೇಕು. 1 ಫೀಟ್ ಬಿಟ್ಟು ಕಾಂಪೌಂಡ್ ಹಾಕೊಳ್ಳೋದು ಅಂತೇನು ಅಭ್ಯಂತರ ಇಲ್ಲ. ಇಲ್ಲ ನನಗೆ ಎಲ್ಲಾನು ಜಾಗ ಬೇಕಪ್ಪ, ಇದೆಲ್ಲ ಮಾಡ್ಕೊಳ್ತಿದ್ದೀನಿ ಅಂತಂದ್ರೆ ಕಂಪ್ಲೀಟ್ ಮನೆ ಏನಿದೆಯೋ ಟೋಟಲಿ 6 ಫೀಟ್ ನಾವು ಕಾಂಪೌಂಡ್ ಕಟ್ತೀವಲ್ವಾ, ಕಾಂಪೌಂಡ್ ಮೇಲೆ ಟೋಟಲ್ ಕಲ್ಲು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಇನ್ಕ್ಲೂಡ್ ಮಾಡ್ಕೊಂಡು. ಓಕೆನಾ? ಓಕೆ ಅಲ್ವಾ? ಇದು ಬೇಕು ಅಂದ್ರೆ ವ್ಯಾಲ್ಯೂಬಲ್. ಈಗೆಲ್ಲ ವ್ಯಾಲ್ಯೂಬಲ್ 1 ಫೀಟು ಬಿಡೋಕ್ಕಾಗಲ್ವಲ್ಲ. ಅನಿವಾರ್ಯ ಬಿಡ್ಲೇಬೇಕಂದ್ರೆ ಬಿಡ್ಬೋದು. ಬಟ್ ಆದರೆ ಈಗ ಅನಿವಾರ್ಯ ಅಂದ್ರೆ ನಾನು ಗ್ರಿಲ್ ಹಾಕ್ಕೊಂಡು ಇನ್ಕ್ಲೂಡಿಂಗ್ ಹೌಸ್. ಸರಿನಾ? ಗ್ರಿಲ್ ಹಾಕೊಂಡು ಖಾಲಿ ಬಿಡ್ಬೇಕಲ್ಲ. ಓ, ಧಾರಾಳವಾಗಿ ಕಾಂಪೌಂಡ್ ಮಾಡ್ಕೊಂಡ್ಬಿಡೋದು. ಕಾಂಪೌಂಡ್ ಮಾಡ್ಕೊಂಡು ಅದ್ರ ಮೇಲೆ ಸೇಫ್ಟಿ ಮಾಡ್ಕೊಂಡ್ಬಿಡಿ. ಮನೆಗೆ ಆಸ್ತಿಗೆ ಟಚ್ ಮಾಡಿ. ಸರಿನಾ? ಫಿನಿಶ್. ಅವಾಗ ನೀವು ಪವರ್ ಬರುತ್ತೆ. ಇದು ಒಳ್ಳೆ ಸೈಟು, ಮಿಸ್ಯೂಸ್ ಮಾಡ್ಕೋಬೇಡಿ. ಬ್ಲೇಡ್ ಇದ್ದಂಗಿದು. ಅರ್ಥ ಆಯ್ತು ಹೇಳೋದು? ಒಳ್ಳೆ ಕೆಲ್ಸಕ್ಕೂ ಬರುತ್ತೆ, ಕೆಟ್ಟ ಕೆಲ್ಸಕ್ಕೂ ಬರುತ್ತೆ. ಭಾಳ ಚೆನ್ನಾಗಿದೆ. ಸ್ವಲ್ಪನೂ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿದೆ. ಇಲ್ಲಿ ಬೇಡ, ಇಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಅಕಸ್ಮಾತ್ ಹಾಕೋಬೇಕು ಅಂದ್ರೆ ಬೇಕು ಅಂದ್ರೆ ಮಾತ್ರ, ಸೇಫ್ಟಿ ಬೇಕು ಅಂದ್ರೆ ಮಾತ್ರ ನೀವು ಇದನ್ನ ಹಾಕೋಬಹುದು. ಇದನ್ನ ಅದನ್ನ ಎರಡು ಇನ್ಕ್ಲೂಡಿಂಗ್ ಮಾಡ್ಕೋಬಹುದು. ಬಟ್ ಅದನ್ನ ಹಾಕೋಬೇಡಿ, ಕೈ ಬಿಡಿ. ಇದು ಯಾಕಂದ್ರೆ ಇವ್ರು ಬ್ಯಾಕ್ ಸೈಡ್ ಇರ್ತಲ್ಲ, ನಿಮಗೆ ಬೇಕೇ ಬೇಕು ಅಂದಲ್ಲಿ ಖರ್ಚು ಮಾಡೋದು ಬೇಡ ಅಂತ ನಾನು ಹೇಳೋದು. ನಿಮಗೆ ಬೇಕೇ ಬೇಕು ಅಂದಲ್ಲಿ ಇದನ್ನ ಮಾಡ್ಕೊಂಡ್ರು ತಪ್ಪೇನಿಲ್ಲ, ಮಾಡ್ಕೊಳ್ತಿದ್ರು ತಪ್ಪೇನಿಲ್ಲ. ಬಟ್ ಮಾಡ್ಕೊಂಡ್ರು ಇವತ್ತು ಸೇಫ್ಟಿ. ಬಟ್ ಅದನ್ನಂತೂ
ಅಲ್ಟರ್ನೇಟ್ ಮಾಡ್ಕೊಳ್ಳೇಬೇಕು. ಅಲ್ಲಿ ಮಟ್ಟ ಮಾಡಿರ್ತೀರಿ, ಇದೊಂದು ಇದಾಗ್ಬಿಟ್ರೆ ನಿಮ್ಗೆ ಇಲ್ಲಿಂದ ಅಲ್ಲಿ ಪೂರಾ ಸೇಫ್ಟಿ. ಅಲ್ಲಿವರೆಗೂ ನಮ್ಮ ಸ್ಟೇರ್ ಕೇಸ್ ಇದೆಯಲ್ಲ, ಅಲ್ಲಿಂದ ಟೋಟಲ್ ಎಲ್ಲ ಆಗ್ಬಿಡುತ್ತೆ. ಇದು ಯಾವ್ದು ಬೇಡ, ಇದು ಸ್ಟಾಪ್ ಮಾಡಿ ಸುಮ್ಮನೆ. ಇನ್ನೊಂದು ತಿರ್ಗಾ ಈ ಬಂದಿಲ್ಲ ಸೇಫ್ಟಿ ಬೇಕು, ಏನೋ ಕಳ್ತನ ಆಗುತ್ತೆ ಹಂಗೆ ಅಂತ ಕಾಲ್ರ ಇಲ್ಲಿ ಬಂದ್ರು ಕೂಡ ನಿಮ್ಮ ಕಳ್ತನ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ಹೇಳೋದು, ಅವ್ರಿಗೆ ಆ ಮನಸ್ಸು ಬರೋಲ್ಲ. ಊಟ ಮಾಡ್ಬಾರ್ದು ಸರ್, ಊಟ ಮಾಡ್ಬೇಕು. ಅಲ್ಲ ನಾವು ಯಾರಿಲ್ಲ ಅವ್ರು ಇಲ್ರಿ ಅವ್ರು ನಿಮ್ಗೆ ಸ್ವಲ್ಪ ಹೇಳ್ಬಿಟ್ರಿ. ಇದು ನೀವು ಜೋರಾದ್ರೆ ಇಟ್ಕೊಬಹುದು, ಆರ್ಚಿರ್ಲಿ, ತೊಂದರೆ ಏನಿಲ್ಲ. ಓಕೆ, ಟೇಬಲ್ ಇಟ್ಟಿರ್ತಾನೆ ನೋಡ್ರಿ, ಬೇಕಂದ್ರೆ ನಾನು ಫೇಸಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದು ಟಾಯ್ಲೆಟ್ ಫೇಸಿಂಗು ಫಿಟ್ಟಿಂಗ್ ಬೇಸಿನ್ ಓಕೆನಾ? ಫೇಸಿಂಗ್ ಇದು ಡೋರಲ್ಲಿ ಇಟ್ಕೊಂಡು ಇದು ಡೋರ್ ಇಲ್ಲಿ, ಇದ್ರ ಡೋರು ಈಗ ಇಲ್ಲಿ ಬರುತ್ತೆ. ಇದು ಇದು ಡೋರ್ ಇಲ್ಲಿ ಬರುತ್ತಲ್ವಾ, ಈ ಡೋರ್ ಇಲ್ಲಿ ಬರಲಿ. ಸರಿನಾ? ಇಲ್ಲೊಂದು ಡೋರ್ ಬರುತ್ತೆ. ಇಲ್ಲಿ ಬರಲ್ಲ ಡೋರ್, ಇಲ್ಲಿ ಟಾಯ್ಲೆಟ್ ಇಲ್ಲೇ ಬರ್ತದೆ. ಹೀಗೆ ಈ ಕಡೆಗೆ ಈ ಬೆಡ್ರೂಮ್ ಇಲ್ಲೇ ಬರ್ತದೆ. ಇಲ್ಲಿ ಬರೋಗಿಲ್ಲ. ನೋಡಿ, ಬಾರಿ ಇಂಪಾರ್ಟೆಂಟ್ ಇದು. ಅಟ್ಯಾಚ್ ಬೇಕಲ್ವಾ ನಿಮ್ಗೆ? ಅಟ್ಯಾಚ್ ಇದು ಕಾಮನ್ ಇದು. ನೀವು ಅಟ್ಯಾಚ್ ಬೇಕು ಅಂದ್ರೆ ಅಟ್ಯಾಚ್ ಆ ಕಡೆ ಇದೆ. ಅಲ್ಲ, ಒಂದು ಇವ್ರಿಗೆ ಅಟ್ಯಾಚ್ ಬೇಕು ಅಂದ್ರೆ ಅಲ್ಲಿ ಡೋರ್ ಇಟ್ಕೊಂಡ್ಬಿಡಿ. ನೀವು ಅಟ್ಯಾಚ್ ಬೇಕಿಲ್ಲ ಅಂದ್ರೆ ಇಲ್ಲಿ ಇಟ್ಕೊಳ್ಳಿ. ಸಿಂಪಲ್, ಎರಡೇ ಮೆಥಡ್. ನಮ್ಮ ಇಂಜಿನಿಯರ್ ಸಾಹೇಬ್ ಹೇಳಿದ್ರಲ್ವಾ, ಇನ್ನೇನು ನೀವು ಅಟ್ಯಾಚ್ ಬೇಕಂದ್ರೆ ಅಲ್ಲಿ ಇಟ್ಕೊಳ್ಳಿ, ಓಕೆನಾ? ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ವಾರ್ಡ್ರೋಬ್ ಮಾಡಕ್ ಬರಲ್ಲ. ಇಲ್ಲಿ ಮಾಡ್ತಾರೆ, ಇಲ್ಲಿಂದ ಇಲ್ಲಿವರೆಗೂ ಮಾಡ್ಬೋದು ಅಷ್ಟೇ. ಅಂದ್ರೆ ಹಿಂಗ್ ತಗೊಳ್ತಾ ಇದ್ದೀವಿ. ಈ ಮಾರ್ಕ್ ಫೇಸಿಂಗ್ ಇರುತ್ತಲ್ಲ, ಕಾರ್ನರ್ ಕಟ್ ಮಾಡಬೇಡ, ಒಂದು ಮಾತ್ರ ಮಾಡ. ಕಟ್ ಮಾಡಂಗಿಲ್ಲ. ಒಂದು ಅಲ್ಲವರೆಗೂ ಪೂರ ತಗೊಳ್ತಾ ಇದ್ದೀವಿ. ಇಲ್ಲ, ವಿಂಡೋ ಬರ್ತದೆ. ಅಲ್ಲ, ಇದು ಆಗುತ್ತೆ. ಬೇಡ ಬೇಡ, ಒಂದು ಮಾತ್ರ ತಗೋಬಹುದು ಅಷ್ಟೇ. ಇಲ್ಲ, ಇದನ್ನ ಇಲ್ಲಿಂದ ಇಲ್ಲಿ ತಗೋಬಹುದು, ಇಲ್ಲಿಂದ ಇಲ್ಲಿ ತಗೋಬಹುದು. ಈಗ ಇದು ತಗೊಂಡಿಲ್ಲ ಗಾಡ್ರೇಜ್ ಇಡಂಗ್ ಬರಲ್ಲ. ಇಡ್ಬೋದು, ತೊಂದ್ರೆ ಏನಿಲ್ಲ. ಸರಿನಾ? ಒಂದು ನಾನು ಹೇಳೋದು, ನಿಮಗೆ ವಾರ್ಡ್ರೋಬ್ ಜಾಸ್ತಿ ಬೇಕು ಅಂದ್ರೆ ಈ ವಿಂಡೋನ ಇಲ್ಲಿ ಸರಿಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಕ್ಲೋಸ್ ಮಾಡಿ, ಇಲ್ಲಿಗೆ ಕ್ಲೋಸ್ ಮಾಡಿದ್ರೆ ಬೆಟರ್. ಇಲ್ಲಿವರೆಗೂ ವಾರ್ಡ್ರೋಬ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಸರಿಸ್ಕೊಳ್ಳಿ, ಇದನ್ನ ಬೆಟರ್ ಆಯ್ತು ಸರಿಸ್ಕೊಂಡ್ರೆ. ಅರ್ಥ ಆಯ್ತಾ? ಇದು ಸರ್ ಹೆಂಗ್ ಮಾಡಿದ್ರೆ ಈಗ ಇದು ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬರ್ತದೆ. ಪೂರ ಇದು ಮಾಡ್ಕೊಂಡು ಈಗ ವಾರ್ಡ್ರೋಬ್ ಈ ಕಡೆ ಆ ಸೈಡ್ಗೆ ಡೇಂಜರಸ್ ಅದು. ಇದೆಲ್ಲ ಮಾಡ್ಕೊಳ್ಳಿ, 50% ತಕೊಂಡ್ಬಿಡಿ, ಇದೆಲ್ಲ ಲಾಕ್ ಮಾಡ್ಕೊಂಡು ತಕೊಂಡ್ಬಿಡಿ, ತೊಂದ್ರೆ ಏನಿದೆ? ಬಹಳ ಚೆನ್ನಾಗಿತ್ತಲ್ವಾ? ಇಶ್ಯೂಸ್ ಮಾಡ್ಕೊಂಡು ಅಲ್ವಾ? ಇದ್ಯಾವ್ದು? ಇದು ಸ್ಟೈಲ್ ಕೇಸ್ ಸರ್. ಇಲ್ಲಿಂದ ನಾವು ಒಂದ್ 2 ಫುಟ್ ಹೊರಗೆ ತಾಳೋಣ ಅಂತಿದ್ದೀವಿ. ಲ್ಯಾಂಡಿಂಗ್ ಯಾವುದೇ ಕಾರಣ ಹೊರಗೆ ಬರೋದಿಲ್ಲ. ನಿಮ್ಮ ಟೋಟಲ್ ಮನೆ ಲೆವೆಲ್ಗೆ ಬರ್ಬೇಕು. ಯಾವುದೇ ಕಾರಣ ಹೊರಗೆ ಬರೋಂಗಿಲ್ಲ. ಗಂಡ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆಯನ್ನ ಕಾಣ್ತೀವಿ. ಅದೇ ಹೇಳೋದು, ಮನೆ ಯಜಮಾನ ಅಥವಾ ಗಂಡು ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ. ಬೇಡ, ಫಸ್ಟ್ ಕ್ಲಾಸ್ ಆಗಿ ಅಷ್ಟೇ ಒಳಗೆ ಸಾಕು, ಫಿನಿಶ್. ಜಾಸ್ತಿ ಅದನ್ನೇನು ಎಕ್ಸ್ಟ್ರಾ ಮಾಡಂಗಿಲ್ಲ, ಎಲ್ಲ ತೊಂದರೆ ಮಾಡ್ಕೊಳ್ತಾರೆ ಸುಮ್ಮನೆ. ಆಮೇಲೆ ಆನ್ಸರಬಲ್ ನಾನು ಆಗ್ತೇನೆ ಅಲ್ವಾ? ಸೊ ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಚಿಲ್ಡ್ರನ್ ಬೆಡ್ ಅಲ್ವಾ ಇದು? ಚಿಲ್ಡ್ರನ್ ಬೆಡ್ ಇಂಜಿನಿಯರ್ ಸಾಹೇಬ್ರೆ, ಚಿಲ್ಡ್ರನ್ ಬೆಡ್ ಅಲ್ವಾ ಇದು? ಫಸ್ಟ್ ಕ್ಲಾಸ್, ತೊಂದರೆ ಏನಿಲ್ಲ. ಓಕೆನಾ? ಇಲ್ಲಿ ವಾರ್ಡ್ರೋಬ್ ಮಾಡ್ತಾ ಇದ್ದೀವಿ. ಮಾಡ್ಕೊಳ್ಳಿ. ಅಲ್ಲಿಂದ ಇಲ್ಲಿ ಇದು ಅಟ್ಯಾಚ್ ಟಾಯ್ಲೆಟ್. ಅಟ್ಯಾಚ್ ಇದು ಅಂದ್ರೆ ಇದು ಓಪನ್ ಇಡ್ತೀವಿ. ಇಲ್ಲಿ ಏನ್ ಮಾಡೋದಿಲ್ಲ, ಓಪನ್ ಇರಬೇಕು. ಅಲ್ಲಿ ಇಲ್ಲಿ ಒಂದು ಡೋರ್ ಬರ್ತದೆ. ಇದು ವಾಶ್, ಇದು ಡ್ರೆಸ್ಸಿಂಗ್ ರೂಮ್ ಆಗುತ್ತೆ. ಡ್ರೆಸ್ಸಿಂಗ್ ಮಾಡ್ಕೊಂಡ್ಬಿಡಿ. ಮತ್ತೆ ಇನ್ನೊಂದು ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ನಾವು ದೊಡ್ಡ ತಪ್ಪೇನ್ ಮಾಡ್ತೀವಿ ಅಂದ್ರೆ, ಈ ಡ್ರೆಸ್ಸಿಂಗ್ ನಲ್ಲಿ ನಾವು ಇದೇ ಲೆವೆಲ್ಗೆ ಮಾಡ್ಕೊಳ್ಳಿ, ಎಲ್ಲ ಕಂಪ್ಲೀಟ್ ಎಲ್ಲ ಟೋಟಲ್ ಲ್ಯಾಂಡಿಂಗ್ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ. ನಮ್ಮ ಲ್ಯಾಂಡ್ ಒಂದು. ಎರಡನೇದು, ಈ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಏನೋ ಒಂದು ಹೈಟ್ ಮಾಡೋದು, ಏನೊಂದು ಮಾಡೋದು, ಏನೂ ಮಾಡಬೇಡಿ. ನೀವೊಂದು ಮಿರರ್ ಹಾಕೋಬೇಕಾ, ಹಾಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇವಾಗ ಹಾಕೊಳ್ಳಿ, ಬೇಕಾದ್ರೆ ತೊಂದರೆ ಏನಿಲ್ಲ. ಬಟ್ ಏನೋ ಒಂದು ಸ್ಟೆಪ್ ಮಾಡೋದು, ಇದು ಮಾಡೋದು ಏನು ಮೈಂಡಲ್ಲಿ ಇಟ್ಕೋಬೇಡಿ. ನೀವೇನೇ ಮಾಡ್ಬೇಕಂದ್ರೂ ಕೂಡ ಒಂದು ಫೋನ್ ಹಾಕಿ. ಅರ್ಥ ಹೇಳೋದು, ನಿಮ್ಗೆ ಏನೋ ಒಂದು ಐಡಿಯಾ ಬಂದ್ರು ಕೂಡ, ಒಂದು ಏನಾದ್ರೂ ಸ್ವಲ್ಪ ತಪ್ಪು ಮಾಡ್ಕೊಂಡ್ರು ಕೂಡ ಕಾಣ್ತೀವಿ. ನೀವು ಈ ತಪ್ಪು ಮಾಡ್ಕೊಂಡ್ರೆ ಏನಂತಂದು ಕಾಣ್ತಾ ಕೊಡ್ತೀರಿ, ಚೇಂಜ್ ಮಾಡ್ಕೊಡ್ತೀನಿ, ಹಿಂಗೆ ಆಗತ್ತೆ ಅಂತ. ಅರ್ಥ ಹೇಳೋದು, ತಪ್ಪು ಮಾಡ್ಕೋಬೇಡಿ. ನಾವು ಇದಕ್ಕೆ ಡೋರ್ ಒಂದು ಚೇಂಜ್ ಮಾಡ್ಬೇಕು. ಈಗ ಇದೊಂದು ಡೋರ್ ಅಷ್ಟೇ, ಅದೊಂದು ಡೋರ್ ಮಾಡ್ಕೋಬೇಕು. ಅದನ್ನ ಇನ್ನೊಂದು ಇದಾಕೋಬೇಕು, ಎಲ್ಲ ಹಾಕೋಬೇಕು. ಜೊತೆಗೆ ಇದನ್ನು ಮಾಡ್ಕೊಳ್ಳಿ ಅಲ್ವಾ?
ಇನ್ನೇನ್ ಸಮಸ್ಯೆ? ಏನ್ ಸಮಸ್ಯೆ ನನಗೆ ಗೊತ್ತಿಲ್ಲಪ್ಪ, ನಿಮ್ದು ಏನಾದ್ರು ಹೌದಲ್ಲ, ನೀವು ಇನ್ನೂ ಏನು ಮಾಡ್ಬೇಕು? ಇದೀಗ ಮತ್ತೆ ಗೇಟ್ ಇಲ್ಲೊಂದು ಬರುತ್ತೆ. ಒಂದು ನಿಮಿಷ ಇದೆಯಲ್ಲ ಹೈಟ್ ಮಾಡ್ಕೊಂಡಿರಲ್ಲ, ಈ height ಎಲ್ಲ ಪೂರ್ತಿ ಎಲ್ಲ height ಎಲ್ಲ ಮಾಡ್ಕೊಂಡ್ಬಿಟ್ಟು ನೀರು ಎಲ್ಲ ಈ ಕಡೆ ಬರಂಗ್ ಮಾಡಿ ನೋಡ್ದಾಕಿ ಮಣ್ಣೆಲ್ಲ ಇದಕ್ಕೆ ಹಾಕೊಂಬಿಡಿ. ಸರಿನಾ? ಬೋರ್ವೆಲ್ ನಮ್ದ ಇದು ನಮ್ದು. ಡ್ರೈನೇಜ್ ಇದು ಡ್ರೈನೇಜ್ ಬರುತ್ತೆ. ಡ್ರೈನೇಜ್ ಇದೆಯಾ? ಡ್ರೈನೇಜ್ ಇದೆಯಲ್ಲ ಒಂದೇ ಡ್ರೈನೇಜ್ ಇಲ್ಲೇ ಪೈಪ್ ಬಿಟ್ಟಿದಾರಲ್ಲ ಈ ಪೈಪ್ ಹೋಗ್ತು ಅಲ್ವಾ? ಫಸ್ಟ್ ಕ್ಲಾಸ್ ಇದೆ. ಮತ್ತೆ ಈಗ ಏನೂ ಇಲ್ಲ, ಹೊರಗೆ ಇರ್ತಿರುತ್ತೆ. ಮತ್ತೆ ಎಲಿವೇಶನ್ ಹೆಂಗಿದೆ? ಎಲಿವೇಶನ್ ಒಂದು 6 ಬನ್ನಿ ಕರೀರಿ ಸರಿ. ಎಲಿವೇಶನ್ ಹೆಂಗ್ ಮಾಡಿದ್ರಿ ಇದನ್ನ? ಎಲಿವೇಶನ್ ಏನು ಇದನ್ನ ಮಾಡಿದ್ರೆ Final ಮಾಡಿದ್ರೆ. ಏನು ಫೈನಲ್ ಇದು ಆಗಿಲ್ಲ ಅದ್ರ ಸಲುವಾಗಿ 9 ಫೀಟ್ ಇದೆಲ್ಲ ಜಾಗ ನಮ್ದು. ನಾನು ಕೆಲಸ ಮಾಡಿ 6 ಫೀಟ್ ವರೆಗೂ ಮಾಡ್ಕೋಬಹುದು. 6 ಫೀಟ್ ವರೆಗೂ ಟೋಟಲ್ ಆಗಿ ಎಂಟೇರ್ ನಾನು ಹೇಳೋದು ಇಲ್ಲಿಂದ ತಗೊಂಡಾಗ ನಾನ್ ಪಿಲ್ಲರ್ ಮಾಡಕ್ ಬರಲ್ಲ ಸದ್ಯಕ್ಕೆ. ಬರ್ತದೆ. 6 ಫೀಟ್ ಮಾಡ್ಬೋದಾ? 6 ಫೀಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ನಾನ್ ಪಿಲ್ಲರ್ ಕ್ಯಾಂಟಲ್ ಬರಕ್ ಮಾಡ್ಕೊಡ್ತಿರೋದು ಇಲ್ಲ ರೀ ಇದನ್ನೇ ಬರ್ತದೆ ಸ್ಟ್ರೇಟ್ ಇದನ್ನೇ 6 ಫೀಟ್ ಮಾಡ್ಕೋಬೋದಲ್ಲ? 6 ಫೀಟ್ ಮಾಡ್ಕೊಳ್ಳಿ. 10 ಫೀಟ್ ವರೆಗೆ ಬೇಕಾದಂಗೆ ಮಾಡ್ಬೋದು. ಏನು ಪ್ರಾಬ್ಲಮ್? 10 ಫೀಟ್ ವರೆಗೆ ಮಾಡ್ಬಿಟ್ರೆ ಮಾಡ್ಕೊಳ್ಳಿ, ಅದು ಅಭ್ಯಂತರ ಏನಿಲ್ಲ. 6 ಫೀಟ್ ಬಂದ್ರೆ ನಾನ್ ಪಿಲ್ಲರ್ನೆಲ್ಲ ಮಾಡ್ಬಿಡಿ. ಫಸ್ಟ್ ಕ್ಲಾಸ್ ಆಗಿ ಈ ಎಂಡಿಂಗ್ ನಿಂದ ಆ ಎಂಡಿಂಗ್ ವರೆಗೂ ಮಾಡಿ. ಆಗುತ್ತೆ ಒಂದು ಅದು 3 ಫೀಟ್ ಬರುತ್ತೆ ಬಲ್ಕಲ್ವಾ? ಆ 3 ಫೀಟ್ನ ಹಂಗೆ ಸೇರಿಸ್ಕೊ ಸ್ವಲ್ಪ ಬಂದ್ಬಿಡಿ. ಎಲ್ಲೂ ಕಟ್ ಮಾಡೋದಿಲ್ಲ ಮಾಡಬೇಡಿ. ಪೂರ ಲಾಸ್ಟ್ ವರೆಗೆ ಹೋಗಿ ಎಕ್ಸ್ಟ್ರಾ ಏನು ಮಾಡಬೇಡ. ಆ ಕಡೆ ಬಾಲ್ಕನಿ ಕೊಡಲೇಬೇಡಿ. ಅಲ್ಲಿ ಕೊಡೋದಿಲ್ಲ. ಇದು ಏನೈತೆ 3 ಫೀಟ್ ಪೂರ ಅಲ್ಲಿವರೆಗೆ ಹೋಗ್ಬೇಕು. 6 ಫೀಟ್ ಸೌತ್ ಅಂಡ್ ವೆಸ್ಟ್ ಬೇಡ ಇಲ್ಲಿ ಬೇಡ ಅಲ್ಲ ಇದು 6 ಫೀಟ್ ಆಫ್ 3 ಫೀಟ್ ಕೊಡೋಣ ಅದು ಪೂರ ಕೊಡಿ, ಪೂರ್ಣ ಕೊಡಿ. ಎಂಡಿಂಗ್ ವರೆಗೂ ಕೊಡಿ ಇದನ್ನ. ಸರಿನಾ? ಓಕೆ ಸರ್. ಓಕೆ. ಆಮೇಲೆ ನಾವು ಅಲ್ಲಿ ಸ್ಟೆಪ್ ಮಾಡಿ ಹಿಂಗೆ ಇದು ಪೂರ್ತಿ ಇದು ಮಾಡಿ ಮಾಡ್ತೀವಿ. ಮತ್ತೆ ಏನ್ ಮಾಡ್ತೀರಿ? ಇಲ್ಲಿವರೆಗೆ ಇದು ಅಲ್ಲ ಇಲ್ಲಿನ ಈ ಕಟ್ಟೆ ನಿಮ್ದು ಸ್ಟೆಪ್ ಅರ್ಥ ಆಗಲಿಲ್ಲ. ನಿಮ್ಗೆ ಏನು ಸ್ಟೆಪ್ ಅಲ್ಲಿ ಬರುತ್ತೆ ನಮ್ದು. ಸ್ಟೆಪ್ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಈಗ. ಎಲ್ಲಿಗೆ? ಮೇಲೆ ಒಳಗೆ ಇದು ಇಲ್ಲೇ ಬಂದು ಬನ್ನಿ ಹೇಳ್ತೇನೆ. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಡೋರ್ ಇಲ್ಲೇ ಬಂತು ಈಗ. ಡೋರ್ ಇಲ್ಲೇ ಬಂತಲ್ವಾ? ಈ ಕಟ್ಟೆ ಪೂರ ಬಂದು ಇಲ್ಲಿ ಸ್ಟೆಪ್ ಹಿಂಗ್ ಬಂದು ಹಿಂಗ್ ಹೋಗ್ತಾರ? ಹಿಂಗೆ ಬರ್ರಿ. ಯಾಕೆ ಬರ್ಬಾರ್ದಾ? ಬರ್ಬೋದು. ನಮ್ಮ ಕಾರ್ ಪಾರ್ಕಿಂಗ್ ಈ ಜಾಗ ಕಾರ್ ಪಾರ್ಕಿಂಗ್ ಅಂತಂದ ನೋಡಿ. ಇಲ್ಲಿ 2 ಬಾಗಿಲಿಗೆ ಆಪ್ಷನ್ ಇದೆ ನಿಮಗೆ. 2 ಬಾಗಿಲಿಗೆ ಆಪ್ಷನ್ ಇದೆ ನಿಮಗೆ. ಸೂಪರ್ ಆಪ್ಷನ್ ಇದೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅದೊಂದು, ಇಲ್ಲಿ ಹಾಫ್ ಫೀಟ್ ಬಿಟ್ಟು ಇಲ್ಲೊಂದು ಸೇಮ್ ಡೋರ್ ಅಂತ ಹೇಳೋದು. ಈ ಕಡೆ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ, ಏನು ಅಭ್ಯಂತರ ಏನಿಲ್ಲ. ಅಂದ್ರೆ ನಿಮ್ಮ ಸ್ಟೆಪ್ಸ್ ಇಲ್ಲೇ ಇದೆ. Steps ಇಲ್ಲ ಕೊಡ್ತಾರೆ ನಿಮಗೆ. ಈ ಸೈಡ್ ಬರ್ತದೆ. ನೀವು ಆ ಕಡೆ ಮಾಡ್ಕೊಂಡ್ರು ತೊಂದರೆ ಏನಿಲ್ಲ, ಈ ಕಡೆ ಮಾಡ್ಕೊಂಡ್ರು ತೊಂದರೆ ಏನಿಲ್ಲ. ಇಲ್ಲಾರ ಒಂದು ಕೆಲಸ ಸರ್, ಈಗ ಕಟ್ಟೆ ಹಿಂಗೆ ತೊಗೊಂಡು ಸ್ಟೆಪ್ ಆ ಕಡೆ ಮಾಡ್ತೀವಲ್ವ ನಾವ್ ಈ ಕಡೆ ಹಿಂಗ್ ತಿರುಗಿ ಮಾಡಿದ್ರೆ ಹೆಂಗಲ್ಲ? ಅಲ್ವಾ? ಅವ್ರಿಗೆ ಅಂದಾಜ್ ಆಯ್ತು, ಅದಕ್ಕೆ ನಿಮ್ಗೆ ತೋರಿಸಿದ್ದು. ಊಟ ಹಿಂಗ್ ಮಾಡೋದು ಬಿಟ್ಟು ನಾವ್ ಹಿಂಗ್ ಮಾಡಿದ್ರೆ ಹೆಂಗ ಒಂದು ಕೆಲಸ ಮಾಡ್ಬೋದಲ್ಲ. ಅಲ್ಲಿಂದ ಎಂಟ್ರಿ ಬರ್ತೀರಿ ಹೌದಾ? ಆ ಸೈಡ್ ಹೆಂಗ್ ಬಂದ್ರೆ ನಡೀತದೆ? ಯಾವುದೇ ಕಾರಣಕ್ಕೆ ಬರಂಗಿಲ್ಲ. ಭಾರಿ ದರಿದ್ರ ಅದು. ಇಲ್ಲಿ ಡೋರ್ ಬರ್ತಲ್ವಾ, ಸ್ಟ್ರೈಟ್ ಆಗಿ ನಾನು ಬರಬೇಕು. ನಾನು ಹಿಂಗ್ ಊಟ ಮಾಡಿದಂಗೆ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಡೈರೆಕ್ಟ್ ಇಲ್ಲೇ ಸ್ಟೆಪ್ ಕೊಟ್ಬಿಟ್ಟು ಡೈರೆಕ್ಟ್ ಸ್ಟೆಪ್ ಕೊಟ್ಬಿಡಿ. ಇದ್ರ ಮೇಲೆ ಬರ್ರಿ, ಏನೂ ಆಗಲ್ಲ. ನನ್ನ ಮನೆ ಮೇಲೆ ಅದ್ರ ಮೇಲೆ ಬರೋದು ನಾನು. ಕಾರ್ ಪಾರ್ಕಿಂಗ್ ಇಲ್ಲ, ಕಾರ್ ಪಾರ್ಕಿಂಗ್ ಗೇಟ್ ಇಲ್ಲೇ ಬಂದ ಹಿಂಗೆ ಸ್ಟ್ರೈಟ್ ಸರ್ ಇಲ್ಲಿ ಸ್ಟೆಪ್ ಕೊಡೋಣ ಅಂತ. ಇಲ್ಲಿಂದ ಸ್ಟ್ರೇಟ್ ಇಲ್ಲೇ ಬರೋಕೆ ಫುಲ್ ಗೇಟ್ ಬಂದ್ಬಿಡ್ಲಿ. ಇಲ್ಲಿ ಗೇಟಿಂದ ಡೈರೆಕ್ಟ್ ಬಂದು ಹಿಂಗೆ ಹೋಗ್ಬಿಡೋದು. ಈ ಇದರಲ್ಲಿ ನಿಮ್ಗೆ ಸ್ಟೆಪ್ ಕುಂಡ್ರುತ್ತೆ. ಹಾ. ಸ್ಟೆಪ್ ಕುಂಡ್ರಿಸಿ ಇಲ್ಲೇ ಕೊಟ್ಬಿಡೋದು. ಹಿಂಗೆ ಕೊಡ್ತಾರೆ ಸರ್, ಕೊಡಿ. ಅಂದ್ರೆ ಏನಿದೆ ಅಲ್ವಾ? ಫಸ್ಟ್ ಕ್ಲಾಸ್ ಆಗುತ್ತಲ್ವಾ? ಬಿಟ್ರೆ ಇಲ್ಲೊಂದು ಇದು ಗೇಟ್ ಇಲ್ಲೊಂದು ಗೇಟ್ ಎರಡು ಅಷ್ಟೇ. ಈ ಡೋರ್ ಇತ್ತಲ್ಲ, ಡೋರ್ ಫಸ್ಟ್ ಸಣ್ಣ ಗೇಟ್ ಟೋಟಲ್ ಆಗಿ ದೊಡ್ಡ ಗೇಟ್ ಕೊಟ್ಟು 6 ಫೀಟಲ್ಲಿ ಹೋಗ್ಬಿಡಿ, ತೊಂದರೆ ಇಲ್ಲ. 7 ಫೀಟ್ ಕೊಡ್ಲಿ, ಏನು ತೊಂದರೆ ಇಲ್ಲ. 7 ಫೀಟ್ ಕೊಟ್ಕೊಂಡ್ರು ಏನು ತೊಂದರೆ ಇಲ್ಲ. 7 ಮೇಲೆ ಬೇಡ. ಅರ್ಥ ಆಯ್ತಾ? ನಮ್ಮ ಸಂಪತ್ತು ಮಳೆ ನೀರು ನಮ್ಮಲ್ಲೇ ಬೀಳಲಿ, ಎಲ್ಲ ರೋಡಲ್ಲಿ ಬಿದ್ದು ಕೊಚ್ಕೊಂಡು ಹೋಗೋದು ಬೇಡ ಅಲ್ವಾ? ಇನ್ನೊಂದು ಸೀಟರ್ ನಾನು ಹೇಳೋದು ಅದ್ಭುತವಾಗಿದೆ. ನನಗೆ 4 ದಿನದಲ್ಲಿ ನೋಡಿದಂಥ ಸೈಟ್ಗಳಲ್ಲಿ ನಾನು ಅಲ್ಲಿ ಆ್ಯಕ್ಚುಲಿ ಬಿಜಾಪುರ, ಜಮಖಂಡಿ, ಮುಧೋಳು, ಯಾವ್ಯಾವುದು ಸುಮಾರು ಬೆಂಗಳೂರಿಂದ ಒಂದು 25 ಪಾಯಿಂಟ್ ಮಾಡಿದ್ದೀನಿ ಬೆಂಗಳೂರಿಂದ. ಟೋಟಲ್ಲು ಎಲ್ಲಿವರೆಗೆ ಹೋಗಿದ್ದೀನಿ? ಮಹಾರಾಷ್ಟ್ರ ಬಾರ್ಡರ್ವರೆಗೆ ಹೋಗಿದ್ದೀನಿ, ಇಚಲಕರಂಜಿ ಹೋಗಿದ್ದೀನಿ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇಷ್ಟು
ಇಷ್ಟು ನೋಡಿದ ಸೈಟ್ಗಳಲ್ಲಿ ನನಗೆ ಯಾವುದು ಅಷ್ಟೊಂದು ಪಾಸಿಟಿವ್ ಅನ್ನಿಸ್ತಿಲ್ಲ, ಅಷ್ಟೊಂದು ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿಲ್ಲ, ನನಗೆ ಸಂತೋಷ ಆಗಲಿಲ್ಲ. ಬೆರಳೆಣಿಕೆ ಎಷ್ಟು ಒಂದು 2-3 ಚೆನ್ನಾಗಿತ್ತು. ನಂಬರ್ 1 ಕಂಡ್ರಿ ಇದು ಭಾಳ ಚೆನ್ನಾಗಿದೆ. ಅದೃಷ್ಟ ಭಾಳ ಚೆನ್ನಾಗಿ ಬೆಳಿತೀರಿ ನೀವು, ನೆನ್ಪಿಟ್ಕೊಂಡ್ಬಿಡಿ ಇದನ್ನು. ಒಂದು 50 ರೂಪಾಯಿ ಬಾಂಡ್ ಪೇಪರ್ ತಂದರೆ ಸೈನ್ ಮಾಡಿಕೊಡ್ತೀನಿ ನಾನು ಶ್ಯೂರಿಟಿ. ಅದು ಇದು ಒಳ್ಳೆ ಒಂದು ಮನಸ್ಸಿಂದ ನಮ್ಮ ಇಂಜಿನಿಯರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ತಮ್ಮ ಹೆಸರು ಸರ್? ಅಜಿತ್ ಅಂತ ಹೇಳಿ. ಈಗ ಧಾರವಾಡನ? ಓಕೆ, ಒಳ್ಳೇದಾಗಲಿ, ಭಾಳ ಚೆನ್ನಾಗಿದೆ ಇವರು. ಅದು ಇನ್ನೊಂದು ಏನಂತಂದರೆ, ಇಂಥ ಸೈಟ್ಗಳು ಇಂಥವೆಲ್ಲ ಸಿಗೋದು ಅವರವರ ಕರ್ಮಾನುಸಾರ ಸಿಗ್ತಾವಲ್ಲ, ಇವ್ರದೆಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗಿ ಅವರ ಕರ್ಮ ಅನುಸಾರವಾಗಿ. ಅಂದರೆ ನಿಮ್ಮ ತಂದೆ ತಾಯಿ ನೀವು ಮಾಡಿದಂಥ ಪುಣ್ಯದ ಕೆಲಸಕ್ಕೆ ಮಾತ್ರ ಸಿಕ್ಕಿದವನ್ನ ಎಲ್ಲರಿಗೂ ಸಿಗೋದಿಲ್ಲ. ಹೇಳೋದು ಆಲ್ ದಿ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ, ಭಾಳ ಒಳ್ಳೇದಾಗುತ್ತೆ ಬಿಡಿ. ಓಕೆ, ಥ್ಯಾಂಕ್ ಯು.